ಇವಾಗ ಊಬರಲ್ಲಿ ಒಂದು ಹೊಡ್ಕೊ ಬಂದೆ ಬಾಡಿಗೆ. ಪಾಪ ನನಗೆ ಬೇಜಾರಾಗೋಯ್ತು. ಹೆಂಗಂದರೆ 8.5 ಕಿಲೋಮೀಟ್ರಿಗೆ ನನಗೆ ತೋರಿಸಿದ್ದು 157. ಒಂದು ನಿಮಿಷ ತೋರಿಸ್ತೀನಿ ರೀ, ಪೂರ್ತಿ ತೋರಿಸ್ತೀನಿ ಇದನ್ನು. ಹಿಂಗೆ ನಮ್ಮ ಆಟೋದವರೆಲ್ಲ ಇದಾಗೋದು. ಇಲ್ಲಿ ನೋಡಿ, ಕರೆಕ್ಟಾಗಿ ನೋಡಿ 8 ಕಿಲೋಮೀಟ್ರ್ ಇದೆ, 8.5 ಇಲ್ಲ, ಇನ್ನೂ ಕಮ್ಮಿನೇ ಇರೋದು. ಇಷ್ಟಕ್ಕೆ ಎಷ್ಟು ತೊಗೊಂಡಿದ್ದೇನೆ ಗೊತ್ತಾ? ನನಗೆ ಕೊಟ್ಟಿರೋದು ಎಷ್ಟು ಗೊತ್ತಾ? 157. ಬಟ್ ಕಸ್ಟಮರ್ ಹತ್ರ ಎಷ್ಟು ತೊಗೊಂಡಿರೋ ಗೊತ್ತಾ? 276 ರೂಪಾಯಿ ತೊಗೊಂಡಿರೋದು. ಅವನಿಗೆ ತೋರಿಸಿರೋದು ಫಸ್ಟ್ 150 ತೋರಿಸಿರೋದು. ಡ್ರಾಪ್ ಮಾಡಿದ್ಮೇಲೆ ಈ ಥರ ತೋರಿಸ್ತಾ ಇತ್ತು. ಅವನು ಈ ಥರ ನಾನು ಎಲ್ಲೂ ಹಂಗೆ ಹಿಂಗೆ ಅಂತ ಮಾತಾಡ್ತಾ ಇದ್ದ. ನಾನು ಆ ಕಡೆ ಹೋಗಿ ಈ ಕಡೆ ಹೋಗಂತ ಹೇಳೇ ಇಲ್ಲ. ಆದ್ರೂ ಈ ಥರ ಹೆಂಗಾಯ್ತು ಅಂದ. ನಾನು ಇದ್ಕೊಂಡು ಕಸ್ಟಮರ್ಗೆ ಫೋನ್ ಮಾಡಪ್ಪ, ಕಸ್ಟಮರ್ ಕೇರಿಗೆ ಫೋನ್ ಮಾಡಿಬಿಟ್ಟು ಮಾತಾಡಿ ಈ ಥರ ಹೆಂಗಾಯ್ತು ಅಂತ ಅಂದೆ. ಬರೀ 8 ಕಿಲೋಮೀಟ್ರಿಗೆ 270 ರೂಪಾಯಿ. ಹಿಂಗೆ ಅದೇನಾಗುತ್ತೆ ಗೊತ್ತಾ? ನಮ್ಮ ಆಟೋದವ್ರು ಸರಿ ಇಲ್ಲ, ಹಂಗೆ ಹಿಂಗೆ ಸುತ್ಕೊಂಡು ಅಲ್ಲಿ ಸುತ್ಕೊಂಡ್ಬಂದಿದ್ದಾರೆ ಅನ್ನೋ ಥರ ಫೀಲ್ ಬಂದ್ಬಿಡ್ತದೆ ಅವ್ರಿಗೆ. ನಾನು ಬಂದಿರೋದು ಕರೆಕ್ಟಾಗಿ 8.5 ಇನ್ನೂ ಇಲ್ಲ ಅಷ್ಟೇ. ಈ ಥರ ಆಗಿದೆ. ಅವ್ನು ಎಷ್ಟು ಬೇಜಾರು ಮಾಡ್ಕೊಂಡು ಹೋಗುತ್ತಾ? ನನಗೆ ಬೇಜಾರಾಗೋಯ್ತು. ಏನು ಮಾಡೋಕ್ಕಾಗಲ್ಲ. ಫೋನ್ ಮಾಡಿ ಕೇಳ್ರಿ ಅಂತ ಹೇಳಿದ್ದೀನಿ ಅವನಿಗೆ. ಹಿಂದಿ ಹುಡುಗ ಪಾಪ ನನ್ನನ್ನು ಕೇಳ್ತಾವನು. ಅವನು ಹೆಂಗೆ ಇದು, ನಾನು ಆ ಕಡೆ ಹೋಗು ಈ ಕಡೆ ಹೋಗು ಅಂತ ನಾನು ಹೇಳೇ ಇಲ್ಲ, ನಿನ್ನ ಪಾಟಿಗೆ ನೀನು ಬಂದಿದ್ಯಾ ಅಂದ. ನಾನು ತೋರಿಸ್ದೆ, ನೋಡಪ್ಪ ನಾನು ಬಂದಿರೋದು ಕರೆಕ್ಟಾಗಿ 8.5 ಕಿಲೋಮೀಟ್ರ್ ಒಳಗಡೆನೆ. ಈ ಥರ ಆಗಿದೆ, ನಾನೇನು ಮಾಡೋಕ್ಕಾಗಲ್ಲ. ಆಮೇಲೆ ತೋರಿಸ್ತೀನಿ ಬೇಕಾದ್ರೆ ನಿನಗೆ ಅಮೌಂಟ್, ನನಗೆ ಅವ್ನು ಎಷ್ಟು ಕೊಡ್ತಾನಂತ ಕಂಪ್ನಿ ಅವ್ನು ತೋರಿಸ್ತೀನಿ ಅಂತ ಹೇಳಿದೆ. ಸರಿ ಆಯ್ತು ಅಂತ ಆಮೇಲೆ ತೋರಿಸ್ದೆ ನಾನು. ಆಮೇಲೆ ಅವ್ನು ಕೊಟ್ಟಿರೋದು ಎಷ್ಟು ಗೊತ್ತಾ ನನಗೆ? ಸ್ವಲ್ಪ ಇವಾಗ ಹೇಳ್ದಲ್ಲ ನಾನು, 150 ಚಿಲ್ಲರೆ ಅಷ್ಟೇ ಕೊಟ್ಟಿರೋದು. ಈ ಥರ ಆಗಿದೆ. ಎಷ್ಟು ಹೆಚ್ಚು ಕಮ್ಮಿ ಅಂದರೆ 120 ರೂಪಾಯಿ ಅವ್ನು ನೋಡ್ಕೊಬಿಟ್ಟ ಊಬರ್ ಅವನು. ಅಂದರೆ ನಾನು ತಿಂದಂಗಿಲ್ಲ, ಆ ಕಡೆ ಪ್ಯಾಸೆಂಜರ್ಗೂ ಇಲ್ಲ. ಸೆಂಟ್ರಲ್ಲಿ ಇವ್ನು ತಿಂದ್ಬಿಟ್ಟ. 8 ಕಿಲೋಮೀಟ್ರ್ 120 ರೂಪಾಯಿ ತಿಂದ್ಬಿಟ್ಟ. ಏನೋ 10 ರೂಪಾಯಿ 15 ರೂಪಾಯಿ ಅಂದರೆ ಸರಿ ಓಕೆ. 120 ರೂಪಾಯಿ ತಿಂದ್ಬಿಟ್ಟ. ಅವನಿಗೂ ಹೊಟ್ಟೆ ಉರಿ ಆಗೋಯ್ತು, ನನಗೂ ಒಂಥರ ಬೇಜಾರಾಗೋಯ್ತು. ಯಾಕಂದರೆ ಇವಾಗ ಅವ್ನಿಗೇನು ಅನಿಸ್ಬಿಡ್ತದೆ, ಆಟೋದವ್ರು ಅಲ್ಲಿ ಸುತ್ತಾಡ್ಸ್ಕೊಂಡು ತೊಗೊಂಬಂದಿದ್ದಾರೆ ಅನ್ನೋ ಥರ ಫೀಲ್ ಬಂದ್ಬಿಡ್ತದೆ. ಆ ಥರ ಆಗಿದೆ ಇವಾಗ ನಡೀತಾ ಇರೋದು ಆ ಥರ. ನೋಡೋಣ, ಡ್ಯೂಟಿ ಆನ್ ಮಾಡಿದ್ದೀನಿ. ಒಂದೊಂದು ಸತಿ ಹಿಂಗೆ ಮಾಡಿಬಿಡ್ತಾರೆ. ಒಂದೊಂದು ಸತಿ 10 ಕಿಲೋಮೀಟ್ರ್ 15 ಕಿಲೋಮೀಟ್ರ್ ಹೋದರೆ 10 ರೂಪಾಯಿ ತೋರಿಸ್ತಾನೆ, 10 ರೂಪಾಯಿ ಈಸ್ಕೊತೀನಿ ಒಂದೊಂದು ಸತಿ. ಅವಾಗ ಏನು ಮಾಡುತ್ತೆ ಅಂದರೆ ಊಬರ್ ಒಂದು ಕಂಪ್ನಿ ಕಡೆಯಿಂದ ಕೊಡ್ತಾನೆ. ನನಗೆಷ್ಟು ತೋರಿಸಿರ್ತಾನೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಅಷ್ಟು ಕಂಪ್ನಿ ಕಡೆಯಿಂದ ಕೊಡ್ತಾನೆ. ಬಟ್ ಕಸ್ಟಮರ್ ಹತ್ರ 10-15 ರೂಪಾಯಿ ಆ ಥರ ತೋರಿಸ್ತಾನೆ. ಅವ್ರು ಅಷ್ಟೇ ಪೇ ಮಾಡಿಬಿಟ್ಟು ಹೋಯ್ತಾರೆ. ಆ ಥರ ಆಗುತ್ತೆ ಒಂದೊಂದು ಸತಿ. ಅವರೇ ಆಶ್ಚರ್ಯ ಹೋಗ್ತಾರೆ ಒಂದೊಂದು ಸತಿ ಕಸ್ಟಮರ್, ಯಾವುದು ಈ ಥರ ಆಗೋಯ್ತು ಅಂತ. ಅದೇನಂತಲೇ ಗೊತ್ತಾಗ್ತಿಲ್ಲ. ಒಬ್ಬೊಬ್ರಿಗೆ ಒಂದೊಂದು ಥರ ಮಾಡ್ತಾನೆ ಇವನು. ಬಟ್ ಅದರಿಂದ ಇವಾಗ ಕಮ್ಮಿ ಕೊಟ್ಟರೆ ಏನಾಗಲ್ಲ, ಕಮ್ಮಿ ಕೊಟ್ಟರೆ ಏನಾಗುತ್ತೆ, ಓ ಪರವಾಗಿಲ್ಲ ಅನ್ನೋ ಥರ ಫೀಲ್ ಬಂದುಬಿಡುತ್ತೆ ಕಸ್ಟಮರ್ಗೆ. ಈ ಥರ ಜಾಸ್ತಿ ಮಾಡಿದಾಗ ಏನಾಗುತ್ತೆ ಅಂದರೆ ಮೋಸ ಮಾಡ್ತಾವ್ರೆ. ಬಟ್ ಅವನ ಮೇಲೆ ಕಂಪ್ನಿ ಅವನ ಮೇಲೆ ಹೋಗಲ್ಲ. ಅರ್ಥ ಮಾಡ್ಕೊಳ್ಳೋರು ಅರ್ಥ ಮಾಡ್ಕೊತಾರೆ, ಕಂಪ್ನಿ ಅವ್ನು ಕೊಟ್ಟಿದ್ದಾನೆ ಇವರು ತೊಗೊತಾರಂತ. ಈ ಹಿಂದಿ ಇವಾಗ ನಾನು ಡ್ರಾಪ್ ಮಾಡಿರೋದು ಯಾರು ಗೊತ್ತಾ? ಹಿಂದಿ ಹುಡುಗರು ಇಬ್ಬರು. ಆ ಹುಡುಗರು ನನ್ನನ್ನು ಕೇಳ್ತಾವ್ರೆ ಈ ಥರ ಜಾಸ್ತಿ ಹೆಂಗಾಯಿತು ಅಂತ. ಆ ಹುಡುಗರಿಗೆ ಪಾಪ ಗೊತ್ತಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಅವ್ರಿಗೇನು ಅನ್ಸ್ಬಿಡ್ತದೆ ಅಂದರೆ ಹಿಂದಿ ಹುಡುಗರಿಗೆ ನಾವೆಲ್ಲೆಲ್ಲೋ ಸುತ್ತಾಡ್ಸ್ಕೊಂಬಂದು ಜಾಸ್ತಿ ಮಾಡಿದ್ದೀವಿ ಅನ್ನೋ ಥರ ಫೀಲ್ ಬಂದ್ಬಿಡುತ್ತೆ. ಬಟ್ ಅಲ್ಲಿ ನಾನು ಓಡಿಸಿರೋದು ಬರೀ 8.5 ಕಿಲೋಮೀಟ್ರ್ ಅಷ್ಟೇ. ತೋರಿಸಿದೆ ಅವನಿಗೆ. ಬೇರೆಯವ್ರನ್ನ ಹುಡುಗನ ಕರ್ಕೊಂಬಂದಿದ್ದೆ, ಬೇರೆಯವ್ರನ್ನ ಅಂದರೆ ಅಂಗಡೀಲಿ ಕೆಲಸ ಮಾಡೋರವರು. ಅಂಗಡಿ ಓನರ್ ಬಂದಿದ್ದೆ, ಯಾಕಪ್ಪ ಇಷ್ಟೊಂದಾಯ್ತು ಅಂತ. ಸರ್ ನೋಡಿ ಅಂತ ಅವ್ರಿಗೆ ಫುಲ್ಲು ಎಕ್ಸ್ಪ್ಲೇನ್ ಮಾಡಿದೆ ನಾನು, ಇಷ್ಟಿಷ್ಟು ಹಿಂಗೆ ನೋಡ್ರಿ ಅಂತ. ಅವನು ಆದಮೇಲೆ ಸರಿ ಬಿಡಪ್ಪ ನಿಂದೇನು ತಪ್ಪಿಲ್ಲ ಅಂತ. ಬಟ್ ಅದು ಅಲ್ಲಿ ಏನಾಗುತ್ತೆ ಅಂದರೆ ಅವ್ರಿಲ್ಲ ಅಂದರೆ ಆ ಹುಡುಗರಿಗೆ ಏನಾಗುತ್ತೆ ಅಂದರೆ ನಾನೇ ತಿಂತಾಯಿದ್ದೀನಿ ಅನ್ನೋ ಫೀಲ್ ಬಂದ್ಬಿಡುತ್ತೆ. ಅವಾಗ ಏನಾಗುತ್ತೆ, ಆಟೋದವ್ರು ಸರಿ ಇಲ್ಲ ಅನ್ನೋದು. ಇವಾಗಲೇ ಬೈಕ್ ಟ್ಯಾಕ್ಸಿ ಬಂದ್ಬಿಟ್ಟು ಹೆಂಗಾಗ್ಬಿಟ್ಟಿದೆ ಗೊತ್ತಾ ನಮಗೆಲ್ಲ. ಈ ಥರ ಆಗಿದೆ. ಇದರಲ್ಲಿ ತಿರ್ಗಾ ಈ ಥರ ಊಬರ್ ಅವ್ನು ಈ ಥರ ಮಾಡಿದ್ರೆ ಏನು ಮಾಡೋದು? ಏನು ಮಾಡೋಕ್ಕಾಗಲ್ಲ.
ಸೊ ನೋಡೋಣ, ಇವತ್ತು ವೈಕುಂಠ ಏಕಾದಶಿ, ಮನೆಗೆ ಹೋಗ್ಬೇಕು. ಒಂದು 5 ಗಂಟೆವರೆಗೂ ಡ್ಯೂಟಿ ಮಾಡಿಕೊಂಡು 5 ಗಂಟೆ ಮೇಲೆ ಬರ್ತೀನಿ ಅಂತ ಹೇಳಿದ್ದೀನಿ. ಎಲ್ಲ ನಮ್ಮ ಹುಡುಗರನ್ನ ಮನೆಯವ್ರನ್ನ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗಬೇಕು. JP ನಗರ ಇದ್ದೀನಿ ಇವಾಗ, ಸಣ್ಣ ಪುಟ್ಟ ಓಡ್ಕೊಂಡು ಹೋಗ್ತೀನಿ. ಇವಾಗ ಸದ್ಯಕ್ಕೆ ಇವಾಗ 1 ಗಂಟೆ ಆಯಿತು. 1 ಗಂಟೆ ಇಲ್ಲೇ ಎಲ್ಲಾದರೂ ಊಟ ಮಾಡಿಕೊಂಡು ಮನೆ ಕಡೆ ಡ್ಯೂಟಿ ಹಾಕ್ಕೊಂಡು ಹೋಗಿ ಅಲ್ಲೇ ಲೋಕಲ್ ಮಾಡ್ತಾ ಇರೋದು. ಒಂದು 5 ಗಂಟೆವರೆಗೂ ಲೋಕಲಲ್ಲಿ ಮಾಡಿಕೊಂಡು ಆಮೇಲೆ ಹೋಗ್ತೀನಿ. ಸೊ ಸಿಗ್ತೀನಿ ಮತ್ತೆ.